ನಮಸ್ತೆ. ಸೇರಿ ಒಂದು ಭಾರತೀಯ ಜನತಾ ಪಕ್ಷ ಯಶಸ್ವಿ ಮಕ್ಕಳು ನಿಲ್ಲಿಸಿದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ನಮಸ್ಕಾರ. ನನ್ನ ಹೆಸರು ಡಿ.ಎಂ. ಮಾದೇಗೌಡ, ರಾಜ್ಯ ಕಾರ್ಯಾಧ್ಯಕ್ಷರು ಜನತಾ ಪಕ್ಷ. ಇವತ್ತು ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಏನಂದ್ರೆ, ಜನತಾ ಪಾರ್ಟಿ ಉದಯ ಆಗಿ 50 ವರ್ಷಗಳನ್ನ ವಸಂತಗಳನ್ನ ಪೂರೈಸಿದೆ. ಇವತ್ತು ಹಿಂದೆ ಏನು ಮೌಲ್ಯಾಧಾರಿತಕ್ಕೆ ಹೆಸರಾಗಿದ್ದಂತ ಏಕೈಕ ಪಕ್ಷ ಅಂದ್ರೆ ಜನತಾ ಪಾರ್ಟಿ. ಅದರಲ್ಲೂ ಕೂಡ ಮೌಲ್ಯಾಧಾರಿತ ರಾಜಕಾರಣಿಗಳೇ ತುಂಬಿದ್ದಂತಹ ಒಂದು ಏಕೈಕ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ ಬಹಳ ಹೆಸರನ್ನ ಮಾಡಿರ್ತಕ್ಕಂಥ ಒಂದು ಏಕೈಕ ಪಕ್ಷ ಜನತಾ ಪಾರ್ಟಿ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಜನಪರ, ರೈತ ಪರ ಕಾಳಜಿಯನ್ನ ಇಟ್ಕೊಂಡು ಆಡಳಿತವನ್ನ ಕೊಟ್ಟಂತ ಏಕೈಕ ಪಕ್ಷ ಜನತಾ ಪಾರ್ಟಿ. ಅಧಿಕಾರವನ್ನ ವಿಕೇಂದ್ರೀಕರಣದ ರೂವಾರಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು. ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಕೆಲಸಗಳು ಇವತ್ತು ನಿಜವಾಗ್ಲೂ ನಾವು ಜಾತ್ಯತೀತವಾದಿಗಳು, ಸಮಾಜವಾದಿ ಸಿದ್ಧಾಂತ ಇಟ್ಕೊಂಡಿದ್ದೇವೆ, ನಾವೆಲ್ಲ ಜನತಾ ಪಾರ್ಟಿಲಿ ಇದ್ದವರು ಅಂತ ಹೇಳ್ಕೊಳ್ತಾರೆ. ಆದ್ರೂ ಕೂಡ ಅವ್ರಿಗೆ ನಾಚಿಕೆ ಆಗ್ಬೇಕು. ಅವರ ಆಡಳಿತದಲ್ಲಿ ಒಂದು 10%, 20% ಮಾಡದೇ ಇರ್ತಕ್ಕಂಥ ಒಂದು ಹೀನ ಸ್ಥಿತಿಗೆ ಕೆಲವು ಮುಖಂಡರು ಇದ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನನಗೆ ನಗು ತರ್ತಕ್ಕಂಥ ವಿಚಾರ. ಇವತ್ತು ಕೆಲವು ಪಕ್ಷಗಳ ಒಂದು ಹೇಳಿಕ್ಕಾಗಲ್ಲ, ಯಾವ ಭಾಷೆಯಲ್ಲಿ ಹೇಳ್ಬೇಕು. ಆದ್ರೂ ಕೂಡ ಇವತ್ತು ಪಂಚ ಗ್ಯಾರಂಟಿಯಿಂದಲೇ ಸರ್ಕಾರವನ್ನ ರಚನೆ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಈ ತರದ ಇದಕ್ಕೆ ಜನ ಸೊಪ್ಪು ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷಗಳನ್ನ ಜನ ಮತವನ್ನ ಹಾಕಿ ಗೆಲ್ಸಿದ್ದಾರೆ. ಇವರು ಮತವನ್ನ ತೆಗೆದುಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಶ್ರೀಮಂತರ ಸ್ವತ್ತಾಗಿದೆ ರಾಜಕಾರಣ. ನಿಜಕ್ಕೂ ಬೇಸರದ ಸಂಗತಿ ಇದ್ರೆ ಬಡವರು ರಾಜಕಾರಣಕ್ಕೆ ಬರಬೇಕು, ಸಾಮಾಜಿಕ ತಿಳುವಳಿಕೆ ಇರೋರು, ಸಿದ್ಧಾಂತ ಇರೋರು ರಾಜಕಾರಣಕ್ಕೆ ಬರಬೇಕು. ನಮ್ಮ ಕರ್ನಾಟಕದ ರಾಜಕಾರಣವನ್ನ ನಿಜವಾಗ್ಲೂ ಒಳ್ಳೆಯ ಹಾದಿ ಮೇಲೆ ತಗೊಂಡು ಹೋಗ್ಬೇಕು ಅಂದ್ರೆ ಮತ್ತೆ ಜನತಾ ಪಾರ್ಟಿ ವಾಪಸ್ ಬರಬೇಕು. ಅದಕ್ಕೆ ಕಟಿಬದ್ಧರಾಗಿ ನಮ್ಮ ಜನತಾ ಪಾರ್ಟಿಯ ಎಲ್ಲರೂ ಕೂಡ 2028ಕ್ಕೆ ಮತ್ತೆ ಕರ್ನಾಟಕದಲ್ಲಿ ಆಡಳಿತ ನಡೆಸುವ ಹಾಗೆ ಮಾಡ್ತಕ್ಕಂಥ ಎಲ್ಲ ದೃಢ ಸಂಕಲ್ಪವನ್ನ ಮಾಡಿದ್ದೇವೆ. ಯಾಕಂತಂದ್ರೆ ಈ JCB ಪಕ್ಷಗಳನ್ನ ಜನ ನೋಡಿ ನೋಡಿ ಸಾಕಾಗಿದೆ. ಇವರ ಗ್ಯಾರಂಟಿ ಯೋಜನೆಗಳಾಗ್ಬೋದು, ಇವರ ಹೇಳಿಕೆಗಳು ನಿಜವಾಗ್ಲೂ ಯುವ ಸಮುದಾಯವನ್ನ ಬೇರೆಲ್ಲೋ ನಿಟ್ಟಿನಲ್ಲಿ ತಗೊಂಡು ಹೋಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಉದ್ಯೋಗನೂ ಸೃಷ್ಟಿ ಆಗ್ತಾ ಇಲ್ಲ. ಯುವಕರಿಗೆ ಯಾವುದೇ ಒಂದು ವಿಶ್ವಾಸ ಇಲ್ಲ ಸರ್ಕಾರಗಳ ಬಗ್ಗೆ. ಯಾರನ್ನಾದ್ರೂ ಹೋಗ್ತೀವಿ, ಸರ್ಕಾರಗಳ ಬಗ್ಗೆ ಅದು ಹಣವಂತರ ಸೊತ್ತಾಗ್ಬಿಟ್ಟಿದೆ. ಹಾಗಾಗಿ ಒಂದೇ ಒಂದು ಕಾರಣವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೇಡಿ ಬದುಕುವುದು ಹೇಡಿತರ, ದುಡಿದರು ನೀಗದು ಬಡತನ, ಹೋರಾಟವೇ ಕಟ್ಟ ಕಡೆಯ ಸಾಧನ, ಎಲ್ಲರೂ ಕೈ ಜೋಡಿಸಬಾರದೇಕೆ ಜನತಾ ಪಾರ್ಟಿಯ ಒಟ್ಟಿಗೆ. ಯಾಕೆಂತಂದ್ರೆ ಇವತ್ತು ರೈತರ ಸಮಸ್ಯೆಯನ್ನು ಕೇಳೋದು ದಿಕ್ಕಿಲ್ಲ. ಸರ್ಕಾರಗಳು ಬರೀ ರೈತರ ಶಾಲೆಗಳನ್ನ ಹಾಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕನ್ನಡ ಶಾಲೆಗಳನ್ನ ಹಾಕೊಂಡು ಎಲ್ಲ ಬರೀ ತೋರಿಕೆಗಷ್ಟೇ ಇವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. 28ಕ್ಕೆ ವಿಶ್ವಾಸ ಇದೆ. ಜನರಲ್ಲೂ ಕೂಡ ಇದಕ್ಕೆ ಒಂದು ಪರ್ಯಾಯ ಒಂದು ಪಕ್ಷ ಬೇಕು ಅನ್ನೋ ಒಂದು ಚಿಂತನೆಯನ್ನು ಇದ್ದಾರೆ. ಅದಕ್ಕೆ ನಮ್ಮ ಜನತಾ ಪಾರ್ಟಿ ನಿದರ್ಶನ ಆಗ್ತಕ್ಕಂಥ ಒಂದು ಯಾವುದೇ ಒಂದು ಸಂಶಯ ಇಲ್ಲ. ಮುಂದಿನ ದಿನಮಾನಗಳಲ್ಲಿ 28ಕ್ಕೆ ವಿಧಾನಸೌಧದಲ್ಲಿ ಜನತಾ ಪಾರ್ಟಿ ಆಡಳಿತವನ್ನು ನಡೆಸ್ತೇವೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ ವಿಷಯದಲ್ಲಿ ಈಗ ಏನಿದೆ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಏನ್ ಹೇಳ್ತಾರೆ, ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ ಯಾವುದೋ ಒಂದು ಪಕ್ಷ ಇಲ್ಲ, ಬಡವರಿಗೋಸ್ಕರ 5 ಗ್ಯಾರಂಟಿ ತಂದು 80,000 ಕೋಟಿ ಮೀಸಲಿಟ್ಟಿದೆ. ಬಡಜನರಿಗೆ ಸರ್ಕಾರ ಇದೆ, ಬಡಜನರಿಗೆ ನಗರದಲ್ಲಿ ಆ ಒಂದು 5 ಗ್ಯಾರಂಟಿ ಮಾರಾಟನ ಅವರು ಕೂಡ ಜನತಾ ಪಾರ್ಟಿಯಲ್ಲಿ ಇದ್ದವರೇ ಕೂಡ. ಆದ್ರೂ ಬಹಳಷ್ಟು ಯೋಜನೆಗಳನ್ನ ತರಬಹುದಿತ್ತು. ಅದ್ಯಾಕೆ ಅವರು
ಕೂತಿರೋದು ನನಗೂ ಒಂಥರ ಬೇಸರ. 1,000 ಕೋಟಿ ಮೀಸಲಿಟ್ಟಿದ್ದೀನಿ ಅಂತಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರೆ ಅವಾಗ 7 ಲಕ್ಷ ಕೋಟಿಗೂ ಅಧಿಕ ಸಾಲವನ್ನು ಮಾಡಿದ್ದಾರೆ. ಸಾಲಗಾರರ ಸರ್ಕಾರ, ಸಾಲಗಾರರ ಕರ್ನಾಟಕ ಆಗ್ಬಿಟ್ಟಿದೆ. ಯಾವತ್ತು ರೈತ ಪರವಾದಂತ ಕಾಳಜಿ, ದುಡಿಯೋ ಕೈಗಳಿಗೆ ಕೆಲಸ ಕೊಡ್ಬೇಕು, ಆ ನಿಟ್ಟಿನಲ್ಲಿ ಇದ್ ಮಾಡ್ಬೇಕೇ ವಿನಃ ಉಚಿತವಾಗಿ ಕೆಲವರು ಏನೋ ಉಚಿತ ಆರೋಗ್ಯ ಕೊಟ್ಟರೆ ಸಮಸ್ಯೆ ಇಲ್ಲ, ಉಚಿತ ವಿದ್ಯಾಭ್ಯಾಸ ಕೊಟ್ಟರೆ ತೊಂದರೆ ಇಲ್ಲ. ಈಗ ಯಾವ ಹೆಣ್ಮಕ್ಳು ಕೂಡ ನಮಗೆ ಉಚಿತವಾಗಿ ಓಡಾಡಬೇಕು ಅಂತ ಕೇಳ್ಕೊಂಡಿರ್ಲಿಲ್ಲ. ಯಾರು ಕೂಡ ನಮಗೆ ಉಚಿತವಾಗಿ ರೇಷನ್ ಬೇಕು ಅಂತ ಕೇಳಿದ್ರು. ಯಾಕಂದ್ರೆ 2 ರೂಪಾಯಿ ನಿಗದಿ ಮಾಡಿ ರಾಮಕೃಷ್ಣ ಹೆಗಡೆಯವರ ಸಮಯದಲ್ಲಿ ರೇಷನ್ 2 ರೂಪಾಯಿ ಕೊಡ್ತಾ ಇದ್ರು, ಉಚಿತವಾಗಿ ಬಟ್ಟೆ ಕೊಡ್ತಾ ಇದ್ರು, ಸೀರೆ ಆಗ್ಬೋದು, ಪಂಚೆ ಆಗ್ಬೋದು, ಎಲ್ಲವನ್ನು ಕೊಡ್ತಾ ಇದ್ರು. ಸಕ್ಕರೆನೇ ಇಲ್ಲದಂತ ಪರಿಸ್ಥಿತಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಸಕ್ಕರೆ ಎಲ್ಲರೂ ಬರೀ ಶ್ರೀಮಂತರ ಸುತ್ತಾಗಿತ್ತು ಸಕ್ಕರೆ. ಇವತ್ತು ಎಲ್ಲರೂ ವರ್ಗದವ್ರಿಗೂ ಅನ್ನ ಸಿಗ್ಬೇಕು ಅಂದ್ರೂ ಅವರೇ ಕಾರಣ, ಸಕ್ಕರೆ ಸಿಗ್ಬೇಕು ಅಂದ್ರೆ ಅವರೇ ಕಾರಣ. ಇವತ್ತೇನು ಅಧಿಕಾರ ವಿಕೇಂದ್ರೀಕರಣ ಮುಖಾಂತರ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿಯನ್ನು ಮಾಡಿದಂತ ಕೀರ್ತಿ ಏನಾದ್ರು ಇದ್ರೆ ಅದು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರಿಗೆ. ನಜೀರ್ ಸಾಬ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಹಳ್ಳಿನಲ್ಲೂ ಬೋರ್ವೆಲ್ ಇದೆ ಅಂತ ಅಂದ್ರೆ ಅವರೇ ಕಾರಣ. ಆ ಸಮಯದಲ್ಲಿ ಆಗ್ತಿದ್ದಂತ ಅಭಿವೃದ್ಧಿ ಕಾರ್ಯ ಯಾವುದೇ ಸರ್ಕಾರಗಳು ಅದರಿಂದ ದೂರ ಉಳಿದಿದೆ. ಬರೀ ತೋರ್ಪಡಿಕೆಗೆ ಅಷ್ಟೇ ಸರ್ಕಾರಗಳು ನಡೆಸ್ತಾ ಇದೆ. ಒಂದೇ ಒಂದು ವಿಷಯ ಸರ್, ಬಹಳಷ್ಟು ರಾಷ್ಟ್ರಗಳಲ್ಲಿ ನಾವೇನೋ ಓದ್ಕೊಂಡಿದ್ದೀವಿ, ಮುಂಚೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತೀವಿ. ಯಾವುದೇ ಒಂದು ಪಕ್ಷ ತಗೊಂಡು ಹೆಣ್ಮಕ್ಳು ರಾಜ್ಯ ರಾಜಕಾರಣ ಬಂದ್ರೆ ಭವಿಷ್ಯ ಅನ್ನೋದು ಇದೆಯಾ? ಅದು ಜನತಾ ಪಾರ್ಟಿ ಇದೆ ಅಂತಕ್ಕಂಥದ್ದನ್ನ ವಿಶ್ವಾಸವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಯಾವುದೇ ಪಕ್ಷಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ರಿಗೂ ಗೊತ್ತಿರೋ ವಿಚಾರನೆ, ನಾನೇನು ಅದನ್ನೇನು ತಿರುಚೇನು ಹೇಳ್ತಾ ಇಲ್ಲ. ಎಲ್ಲ ಪಕ್ಷಗಳನ್ನ ಯುವ ಜನತೆ ನೋಡಿ ಈಗ ಯುವ ಜನತೆಯನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಈ ರಾಜಕಾರಣದಲ್ಲಿ ಬಳಸ್ಕೊಂಡು 6 ಏರಕ್ಕಾಗದೆ 3 ಇಳಿಯಕ್ಕಾಗದೆ ಇರತಕ್ಕಂಥ ಸನ್ನಿವೇಶಕ್ಕೆ ತಗೊಂಡೋಗಿ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ದುಡಿಯೋ ಕೈಗಳು ಕೆಲಸ ಕೊಡ್ತಾ ಇಲ್ಲ, ಆಯ್ತಾ? ಎಲ್ಲ ಬರೀ ಶ್ರೀಮಂತರ ಓಲೈಕೆಗಾಗಿ ಸರ್ಕಾರಗಳನ್ನ ನಡೆಸ್ತಾ ಇರ್ತಕ್ಕಂಥ ಎಲ್ಲರೂ ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ ಜನತಾ ಪಾರ್ಟಿ ಕೊಡ್ತದೆ.